ನಮಸ್ಕಾರ ವೀಕ್ಷಕರಿಗೆ. ಇವತ್ತು ನಾವು ಮಾನವನ ಜೀವನದಲ್ಲಿ ಶಿಕ್ಷಣದ ಒಂದು ಮಹತ್ವ, ಮಾನವ ಹೇಗೆ ತನ್ನ ಜೀವನದಲ್ಲಿ ಶಿಕ್ಷಣವನ್ನ ಅಂತರ್ಗತ ಮಾಡಿಕೊಂಡಾಗ ಅವನ ಜೀವನದಲ್ಲಿ ಏನನ್ನ ಸಾಧಿಸಬಹುದು, ಅವನು ಹೇಗೆ ಅನಾದಿ ಕಾಲದ ಒಂದು ಗತ ವೈಭವದಲ್ಲಿ ಏಳು ಬೀಳಿನ ಕಥೆಯ ಮುಖಾಂತರ ತನ್ನ ಒಂದು ಜೀವನವನ್ನ ಹಂತ ಹಂತವಾಗಿ ಶತಮಾನಗಳ ರೂಪದಲ್ಲಿ ಬದಲಾಯಿಸುತ್ತಾ ಬಂದಂತಹ ಒಬ್ಬ ಜೀವಿ. ಆ ಒಂದು ನಿಟ್ಟಿನಲ್ಲಿ ಪ್ರಸ್ತುತ ನಮ್ಮ ಯುವ ಪೀಳಿಗೆಯಲ್ಲಿ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡಾಗ ಯಾವ ರೀತಿಯಾಗಿ ತಮ್ಮ ಸುಧಾರಣೆಗಳನ್ನು, ತಮ್ಮ ಭವಿತವ್ಯವನ್ನ ರೂಢಿಸಿಕೊಳ್ಳುತ್ತಿದ್ದಾರೆ ಅನ್ನೋದನ್ನ ಈ ಒಂದು ಸಣ್ಣ ವಿಡಿಯೋದ ಮುಖಾಂತರ ತಮ್ಮೆದುರಿಗೆ ಪ್ರಸ್ತುತಪಡಿಸಲು ಪ್ರಯತ್ನಿಸ್ತಾ ಇದ್ದೇನೆ. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂತಹ ಎರಡು ರೂಪಗಳು, ಒಂದು ನಜಿಲನ್ ಮತ್ತು ಮಕ್ಕಿರನ್. ಈ ಎರಡೂ ವಿದ್ಯಾರ್ಥಿಗಳು ತಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಶಾಲೆಯನ್ನ, ಶಿಕ್ಷಣವನ್ನ ಮತ್ತು ಗುರು ಹಿರಿಯರನ್ನ ಮತ್ತು ಪಾಲಕರನ್ನ ಯಾವ ರೀತಿಯಾಗಿ ಮಹತ್ವದ ಸ್ಥಾನವನ್ನು ಕೊಡ್ತಾ ಇದ್ದಾರೆ, ಅಥವಾ ಈ ಪರೀಕ್ಷೆಗಳಿಗೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ, ಪರೀಕ್ಷೆಗಳನ್ನ ಆಸಕ್ತಿಯಿಂದ ಬರಿತಾ ಇದ್ದಾರಾ ಅಥವಾ ದ್ವೇಷಿಸುತ್ತಿದ್ದಾರೆ, ಅಥವಾ ಅಧ್ಯಯನ ಮಾಡಲು ಪರೀಕ್ಷೆಗಳಲ್ಲಿ ಎಷ್ಟು ಒಂದು ಆಸಕ್ತಿಯನ್ನು ಹೊಂದಿದಂತಹ ಒಂದು ವಿದ್ಯಾರ್ಥಿಗಳಾಗಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಒಂದು ಪರೀಕ್ಷೆಯನ್ನ ಯಾವ ರೀತಿಯಾಗಿ ಅವರು ಸಿದ್ಧತೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಪರೀಕ್ಷೆ ಬರಿತಾ ಇದ್ದಾರಾ, ಅಥವಾ ಹಾಗೆಯೇ ಒಂದು ಪರೀಕ್ಷೆಯನ್ನ ಬರಿಬೇಕು ಅನ್ನುವ ನಿಟ್ಟಿನಲ್ಲಿ ಪರೀಕ್ಷೆಗಳಿಗೆ ಪ್ರೆಸೆಂಟ್ ಆಗ್ತಾ ಇದ್ದಾರೆ ಅನ್ನುವ ಒಂದು ಚಿತ್ರಣ ತಮ್ಮೆದುರಿಗೆ ಈ ಒಂದು ಎರಡು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಪ್ರಸ್ತುತಿಸ್ತಾ ಇದ್ದೇನೆ. ಆ ಒಂದು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಹೇಗೆ ಜೀವನದ ಶೈಕ್ಷಣಿಕ ಏಳಿಗೆಗಳನ್ನು, ಪಾಠಗಳನ್ನು ಆಲಿಸ್ತಾ ಇದ್ದಾರಾ ಅಥವಾ ಪರೀಕ್ಷೆಗಳನ್ನು ಸರಿಯಾದ ರೀತಿಯಲ್ಲಿ ಬರಿತಾ ಇದ್ದಾರಾ ಅನ್ನೋದನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ವೀಕ್ಷಕರೇ, ನಾನು ಡಾಕ್ಟರ್ ಪಾರ್ಶ್ವನಾಥ್, digitalgnan.com ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ನಿಮಗೆ ದಿನ ಒಂದೊಂದು ಹೊಸ ಅನುಭವಗಳ ಮುಖಾಂತರ ಹೊಸ ಕಥೆಗಳನ್ನು ನಿಮ್ಮ ಎದುರಿಗೆ ಪ್ರಸ್ತುತಿಸ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಸಹಕಾರ ನನಗೆ ಅತಿ ಅಮೂಲ್ಯವಾದುದು. ಆದ್ದರಿಂದ ಈ ಒಂದು ವಿದ್ಯಾರ್ಥಿಗಳ ಕಥೆಯ ಒಂದು ಶೀರ್ಷಿಕೆ ಏನು ಅಂದ್ರೆ, ಈ ಒಂದು ವಿದ್ಯಾರ್ಥಿಗಳು ಅನಾಸಕ್ತಿ, ಪರೀಕ್ಷೆಗಳಲ್ಲಿ ದ್ವೇಷ, ಸಂಸ್ಕೃತಿಗಳಲ್ಲಿ ಮೌಲ್ಯಗಳಿಲ್ಲದ ರೀತಿಯಲ್ಲಿ ನಡತೆ ಮತ್ತು ಗುರು ಹಿರಿಯರಿಗೆ ಮತ್ತು ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಯಾವ ರೀತಿಯಾಗಿ ಅನಾದರವನ್ನು ನೀಡುವ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸೂಚನೆಯನ್ನು ನೀಡ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ಶಿಕ್ಷಣ ನಮ್ಮನ್ನು ಸುಧಾರಿಸುವ ಒಂದು ಆಯುಧವಾಗಿದೆ. ಆದ ಕಾರಣ ಶಿಕ್ಷಣವನ್ನು ನಾವು ಅತಿ ಅಮೂಲ್ಯವಾದ ಆಯುಧವಾಗಿ ಅದನ್ನು ಸ್ವೀಕರಿಸಿದ್ದೇ ಆದರೆ ನಾವು ನಮ್ಮ ಜೀವನವನ್ನು ಪರಿಪಕ್ವವಾಗಿ ಮಾಡಿಕೊಳ್ಳಲು ಸಾಧ್ಯವಿದೆ. ಆದ ಕಾರಣ ಇವತ್ತಿನ ನನ್ನ ವಿಡಿಯೋದ ಒಂದು ಶೀರ್ಷಿಕೆ ಅಂದ್ರೆ, ನಮ್ಮ ಪ್ರತಿಯೊಂದು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಸರ್ವಾಂಗೀಣ ಏಳಿಗೆಗಳನ್ನು, ತಮ್ಮ ಪ್ರಗತಿಯನ್ನು ಶೈಕ್ಷಣಿಕೇತರ ಚಟುವಟಿಕೆಗಳ ಮುಖಾಂತರ ತಮ್ಮ ಭವಿತವ್ಯವನ್ನು ತೋರಿಸ್ತಾ ಇದ್ದಾರೆ. ಆ ಒಂದು ಶಾಲೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೀಗೆ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಎಣಿಕೆಯ ರೂಪದಲ್ಲಿ ನಮಗೆ ಇಂತಹ ಉದಾಹರಣೆಗಳನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಆ ಒಂದು ವಿದ್ಯಾರ್ಥಿಗಳಿಗೆ ನಾನು ಸಲಹೆಯನ್ನು ಈ ಒಂದು ವಿಡಿಯೋದ ಮುಖಾಂತರ ಪ್ರಸ್ತುತಿಸ್ತಾ ಇದ್ದೇನೆ. ಆ ವಿದ್ಯಾರ್ಥಿಗಳು ತಮ್ಮ ಒಂದು ಜೀವನವನ್ನು ತನ್ನ ಗುರು ಹಿರಿಯರಿಗೆ, ಸಮಾಜಕ್ಕೆ, ಪಾಲಕರಿಗೆ, ತಮ್ಮ ಸ್ವತಃ ಜೀವನದ ಬೆಳವಣಿಗೆಯಲ್ಲಿ ಈ ಒಂದು ನಿಟ್ಟಿನಲ್ಲಿ ಅವರು ಬೆಳವಣಿಗೆ ಮಾಡಿಕೊಳ್ಳಲು ನಾನು ಸಲಹಿಸುತ್ತಿದ್ದೇನೆ. ಆ ಒಂದು ನಿಟ್ಟಿನಲ್ಲಿ ನಾವು ಲಜಿಲನ್ ಮತ್ತು ಮಕಿರನ್ ಅಂತಕ್ಕಂಥ ಎರಡು ಊಹಾತ್ಮಕವಾದ ಹೆಸರುಗಳನ್ನು ಈ ಒಂದು ಕಥೆಯಲ್ಲಿ ತೆಗೆದುಕೊಳ್ಳೋದ್ರ ಮುಖಾಂತರ ಕಥೆಯನ್ನು ಪ್ರಸ್ತುತಿಸ್ತಾ ಇದ್ದೇನೆ. ಈ ಮೊದಲನೇ ಒಬ್ಬ ವಿದ್ಯಾರ್ಥಿ ಅಂದರೆ ನಜಿಲನ್ ಅಂತಕ್ಕಂತಹ ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಣವನ್ನೇ ದ್ವೇಷಿಸುತ್ತಿದ್ದ. ಆದರೆ ಪಾಲಕರ ಒತ್ತಾಯ, ಪಾಲಕರ ಹಠಮಾರಿತನ, ಪಾಲಕರ ಒಂದು ಶಿಕ್ಷೆಯ ಅಂಜಿಕೆಯಿಂದ ಹೇಗಾದರೂ ಮಾಡಿ ಪರೀಕ್ಷೆಯನ್ನು ನಾನು ಪ್ರೆಸೆಂಟ್ ಆಗಿ ಬರೀಬೇಕು ಅನ್ನೋ ಒಬ್ಬ ವಿದ್ಯಾರ್ಥಿ ನಜಿಲನ್. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಜಿಲನ್ ಓದುವ ಒಂದು ಹವ್ಯಾಸವನ್ನು ಹೊಂದಿರದ ವಿದ್ಯಾರ್ಥಿಯಾಗಿದ್ದ. ಆದರೆ ಓದುವ ಕಾಲಾವಧಿಯಲ್ಲಿ ವಿಡಿಯೋ ಗೇಮ್ಗಳ ಮುಖಾಂತರ ಮೊಬೈಲ್ಗಳನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಒಂದು ಸಮಯವನ್ನು ವ್ಯಯ ಮಾಡುತ್ತಿದ್ದ. ಆದರೆ ಈ ಒಬ್ಬ ವಿದ್ಯಾರ್ಥಿ ತನ್ನ ಜೀವನದ ಸರ್ವಾಂಗೀಣ ಏಳಿಗೆಯನ್ನು
ತಾನು ಮಾಡಿಕೊಳ್ಳುವ ಒಂದು ಕಾಲವಿದು. ಆದರೆ ಕಾಲಹರಣ ಮಾಡುವುದರ ಮುಖಾಂತರ ತನ್ನ ಒಂದು ಏಳಿಗೆಯನ್ನು ತನ್ನ ಕಾಲ ಮೇಲೆ ಕೊಡ್ಲಿ ಹಾಕೋದ್ರ ಮುಖಾಂತರ ಕಾಲಹರಣ ಮಾಡುವ ಒಂದು ಚಿತ್ರಣ. ಅದೇ ರೀತಿಯಾಗಿ ಒಂದು ದಿವಸ ಏನಾಗುತ್ತೆ ಅಂದರೆ, ತರಗತಿಯಲ್ಲಿ ಶಿಕ್ಷಕರು ಒಂದು ಗಣಿತ ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಒಂದು ಘೋಷಣೆಯನ್ನು ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಓದದೇ ಇದ್ದಂತಹ ಈ ನಜಿಲನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಹೇಗಾದರೂ ಮಾಡಿ ಈ ಪರೀಕ್ಷೆಗೆ ನಾನು ಹಾಜರಾಗಿ ಪರೀಕ್ಷೆಯನ್ನು ಬರೆದು ಬರಬೇಕು ಅನ್ನುವ ನಿಟ್ಟಿನಲ್ಲಿ ತಾನು ಶಾಲೆಗೆ ಬಂದು ತರಗತಿಯಲ್ಲಿ ಹಾಜರಾಗ್ತಾನೆ. ಪರೀಕ್ಷೆಯ ಕೋಣೆಯಲ್ಲಿ ಪರೀಕ್ಷೆ ಬರೆಯಲು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ತೆಗೆದುಕೊಂಡು ತರಗತಿಯಲ್ಲಿ ತನ್ನ ಸ್ಥಾನದಲ್ಲಿ ಕುಳಿತುಕೊಂಡು ಪೇಪರನ್ನು ಬರಿಬೇಕು ಅನ್ನುವ ಒಂದು ನಿಟ್ಟಿನಲ್ಲಿರುತ್ತಾನೆ. ಆದರೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ತಕ್ಷಣ ಈ ನಜಿಲನ್ಗೆ ಭಯ ಪ್ರಾರಂಭ ಆಗತ್ತೆ. ಯಾಕೆಂದರೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿದ್ದಂತಹ ಎಲ್ಲ ಪ್ರಶ್ನೆಗಳು ತನಗೆ ಬರದೇ ಇದ್ದಂತಹ ಒಂದು ಜ್ಞಾನ ಅರಿವು ಅವನಿಗೆ ಆಗತ್ತೆ. ಆದ ಕಾರಣ ಒಂದು ಬಾರಿ ಆ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅನ್ನುವ ಒಂದು ವೀಕ್ಷಣೆಯನ್ನು ಮಾಡ್ತಾನೆ. ವೀಕ್ಷಣೆ ಮಾಡುವುದ್ರ ಮುಖಾಂತರ ತನಗೆ ಯಾರಾದರೂ ಸಹಾಯ ಮಾಡ್ತಾರಾ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರ ಕಡೆಗೆ ವೀಕ್ಷಿಸ್ತಾನೆ. ಆದರೆ ಅವನಿಗೆ ಸಹಾಯ ಮಾಡುವ ಒಂದು ಯಾವುದೇ ಒಂದು ಗೆಳೆಯ ಅಲ್ಲಿ ಅವನಿಗೆ ಕಾಣಿಸದೇ ಇದ್ದಾಗ ಅವನ ಸಮೀಪದಲ್ಲಿರ್ತಕ್ಕಂಥ ಮಕೀರನ್ನ ಅಂತಕ್ಕಂಥ ಒಬ್ಬ ಗೆಳೆಯನನ್ನು ಅವನು ಸಂಜ್ಞೆಗಳ ಮುಖಾಂತರ ಅವನ ಜೊತೆಗೆ ಇವನ ಒಂದು ಸಲಹೆ ಸೂಚನೆಗಳು ಪ್ರಾರಂಭ ಮಾಡ್ತಾನೆ. ಆದರೆ ಈ ಎರಡೂ ವಿದ್ಯಾರ್ಥಿಗಳು ಮಕೀರನ್ ಮತ್ತು ನಜಿಲನ್ ಎರಡೂ ವಿದ್ಯಾರ್ಥಿಗಳ ಸಂಜ್ಞಾರೂಪ ಮತ್ತು ಪ್ರಶ್ನೆಗಳ ಉತ್ತರಗಳನ್ನು ಸಂವಾದದ ರೂಪದಲ್ಲಿ ಪ್ರಾರಂಭಿಸಿ ಪೇಪರ್ಗಳನ್ನು ಬರೀತಾರೆ. ಈ ಉತ್ತರ ಪತ್ರಿಕೆಗಳನ್ನು ಹೇಗೋ ಬರೆದು ಏನೋ ಆನ್ಸರ್ಗಳನ್ನು ಬರೆದು ಗಂಟೆ ಆದ ನಂತರ ಶಿಕ್ಷಕರಿಗೆ ಈ ಒಂದು ಉತ್ತರ ಪತ್ರಿಕೆಗಳನ್ನು ನೀಡ್ತಾರೆ. ಉತ್ತರ ಪತ್ರಿಕೆಗಳನ್ನು ನೀಡಿದ ಕ್ಷಣದಿಂದ ಈ ಒಂದು ಎರಡೂ ವಿದ್ಯಾರ್ಥಿಗಳಲ್ಲಿ ತಾವು ಏನನ್ನು ಮಾಡಿದ್ದೇವೆ ಮತ್ತು ಯಾರು ಈ ಒಂದು ರೀತಿಯಾದಂತಹ ಉತ್ತರಗಳನ್ನು ನಾವು ಇಬ್ಬರು ಮಾಡಿಕೊಂಡಂತಹ ಸಂವಾದಗಳನ್ನು ನೋಡಿಲ್ಲ ಅನ್ನುವ ರೀತಿಯಲ್ಲಿ ಮತ್ತು ಈ ಒಂದು ಕಾರ್ಯದಲ್ಲಿ ನಾವು ಜಯಶಾಲಿಗಳಾಗಿದ್ದೇವೆ ಅಂತಕ್ಕಂಥ ಒಂದು ಭಾವನೆ ಆ ಎರಡು ಜನರಲ್ಲಿ ಇರುತ್ತೆ. ಆದರೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮದೇ ಆದಂತಹ ಉತ್ತರಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ನೋಡುವುದರ ಮುಖಾಂತರ ಪ್ರಶ್ನೆಗಳನ್ನು ಅರಿತುಕೊಳ್ಳುವುದರ ಮುಖಾಂತರ ಉತ್ತರ ಪತ್ರಿಕೆಗಳಲ್ಲಿ ಸಮಯಕ್ಕೆ ಸರಿಯಾಗಿ ಅಂಕಗಳಿಗೆ ಸರಿಯಾಗಿ ಉತ್ತರಗಳನ್ನು ಬರೆದಿದ್ದಾರೆ. ಕೊನೆಯಲ್ಲಿ ಈ ಎರಡು ವಿದ್ಯಾರ್ಥಿಗಳು ತಮಗೆ ತಿಳಿದ ರೀತಿಯಲ್ಲಿ ಸಂಜ್ಞಾರೂಪಕವಾಗಿ ಉತ್ತರವನ್ನು ಅಲ್ಲಿ ಕಾಪಿ ಮಾಡುವುದರ ಮುಖಾಂತರ ಪೇಪರನ್ನು ಕಂಪ್ಲೀಟಾಗಿ ಬರೀತಾರೆ. ಆಗ ಇವರು ಗಂಟೆಯಾದ ತಕ್ಷಣ ಆ ಪೇಪರನ್ನು ಅಥವಾ ಉತ್ತರ ಪತ್ರಿಕೆಯನ್ನು ವಿಷಯ ಶಿಕ್ಷಕರಿಗೆ ನೀಡುವುದ್ರ ಮುಖಾಂತರ ನಾವು ಉತ್ತರ ಪತ್ರಿಕೆಯನ್ನು ಯಶಸ್ವಿಯಾಗಿ ಬರೆದಿದ್ದೇವೆ ಅಂತಕ್ಕಂತಹ ಒಂದು ಅವರಿಗೆ ಆನಂದ ವಿಸ್ಮಯ ಆಗ್ತಾ ಇರುತ್ತೆ. ಉತ್ತರ ಪತ್ರಿಕೆಯನ್ನು ನೀಡಿದ್ದಾರೆ, ಉತ್ತರ ಪತ್ರಿಕೆಗಳಲ್ಲಿ ನಮಗೆ ಅಂಕಗಳು ದೊರೆಯುತ್ತವೆ ಅಂತಕ್ಕಂಥ ಅವರ ಭಾವನೆಯಾಗಿತ್ತು. ಒಟ್ಟಿನಲ್ಲಿ ಮರುದಿನ ಶಿಕ್ಷಕರು ತರಗತಿಯಲ್ಲಿ ಬರ್ತಾರೆ. ತರಗತಿಯಲ್ಲಿ ಬಂದಂತಹ ವಿಷಯ ಶಿಕ್ಷಕರು ಏನು ಹೇಳ್ತಾರೆ ಗೊತ್ತಾ? ನನ್ನ ನಿನ್ನೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಉತ್ತರ ಎಲ್ಲ ತರಗತಿಯ ವಿದ್ಯಾರ್ಥಿಗಳು ನೀಡಲು ಅಯಶಸ್ವಿಯಾಗಿದ್ದಾರೆ. ಆದರೆ ನನ್ನ ಒಂದು ತರಗತಿಯಲ್ಲಿ ಯಶಸ್ವಿಯಾಗಿ ಉತ್ತರವನ್ನು ಪಡೆದಂತಹ ವಿದ್ಯಾರ್ಥಿ ಅಂದರೆ ಏಕೈಕ ವಿದ್ಯಾರ್ಥಿ, ಅವನು ಒಳ್ಳೆಯ ವಿದ್ಯಾರ್ಥಿ, ಸತತ ಅಭ್ಯಾಸ ಮಾಡುವ ಒಂದು ವಿದ್ಯಾರ್ಥಿ, ಒಳ್ಳೆಯ ರೂಪದಲ್ಲಿ ಅಂಕ ಪಡೆಯುವ ವಿದ್ಯಾರ್ಥಿ ಮತ್ತು ದುಂಡಾದ ಬರವಣಿಗೆಯಿಂದ ಅತ್ಯಂತ ಉತ್ತಮ ರೀತಿಯಲ್ಲಿ ಬರೆದಂತಹ ಒಬ್ಬ ವಿದ್ಯಾರ್ಥಿ ಅಂದರೆ ಮಕೀರನ್ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಘೋಷಣೆ ಮಾಡ್ತಾರೆ. ನನ್ನ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಆದರೆ ಈ ಒಬ್ಬ ಮಕೀರನ್ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಒಳ್ಳೆಯ ರೀತಿಯಲ್ಲಿ ವೀಕ್ಷಿಸಿ ಅಂಕಗಳಿಗೆ ಅನುಗುಣವಾಗಿ ಉತ್ತರ ಬರೆದಿದ್ದಾನೆ. ಇವನು ಒಳ್ಳೆಯ ವಿದ್ಯಾರ್ಥಿ ಎಂದು
ಎಲ್ಲ ವಿದ್ಯಾರ್ಥಿಗಳ ಎದುರಿಗೆ ತರಗತಿಯಲ್ಲಿ ಘೋಷಣೆ ಮಾಡಿದಾಗ ಈ ಎರಡು ವಿದ್ಯಾರ್ಥಿಗಳು ನಜಿಲನ್ ಮತ್ತು ಮಕ್ಕಿರನ್ ನಡುವೆ ಕಣ್ಣ ಸಂಜ್ಞೆಗಳ ಮುಖಾಂತರ, ತಲೆಯ ಸಂಜ್ಞೆಗಳ ಮುಖಾಂತರ ಸಂವಾದ ಪ್ರಾರಂಭವಾಗಿ ಆವಾಗ ಶಿಕ್ಷಕರು ಮಕ್ಕಿರನ್ ಹೆಸರನ್ನು ಘೋಷಣೆ ಮಾಡಿದಾಗ ಮಕ್ಕಿರನ್ ತರಗತಿಯ ಶಿಕ್ಷಕರ ಎಡೆಗೆ ಹೋಗಿ ಆ ಒಂದು ಉತ್ತರ ಪತ್ರಿಕೆಯನ್ನು ತೆಗೆದುಕೊಂಡಾಗ ಏನಾಗತ್ತೆ ಅಂದರೆ, ಆ ಒಂದು ಶಿಕ್ಷಕರು ಈ ಒಬ್ಬ ವಿದ್ಯಾರ್ಥಿ ಬರೆದಂತಹ ಎಲ್ಲ ಪ್ರಶ್ನೆಗಳಿಗೆ ಏನು ಮಾಡಿರ್ತಾರೆ ಅಂದರೆ, ಕೆಂಪು ಪೆನ್ನಿನಿಂದ ಹೀಗೆ ಒಂದು ಶಿಲುಬೆಯ ರೂಪದಲ್ಲಿ ಸಂಜ್ಞೆಯನ್ನು, ದೊಡ್ಡ ದೊಡ್ಡ ಸಂಜ್ಞೆಗಳನ್ನು ಹಾಕಿ, ದೊಡ್ಡ ದೊಡ್ಡ ಸೊನ್ನೆಗಳನ್ನು ಹಾಕಿ ಪೇಪರನ್ನು ಅವನ ಕೈಯಲ್ಲಿ ಕೊಟ್ಟಾಗ ಕೆಳಗೆ ಒಂದು ಸಂದೇಶವಿರುತ್ತೆ. ಈ ಪೇಪರ್ ಉತ್ತರ ಪತ್ರಿಕೆಯನ್ನು ನೀವು ಬರೆಯುವಾಗ ನಕಲನ್ನು ಮಾಡಿದ್ದೀರಾ ಮತ್ತು ಸರಿಯಾದ ರೀತಿಯಲ್ಲಿ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡದೇ ಇದ್ದ ಕಾರಣ ತಮಗೆ ದೊಡ್ಡ ದೊಡ್ಡದಾದಂಥ ಬಂಡೆಗಾಲಿಗಳನ್ನು ಕೊಟ್ಟಿದ್ದೇನೆ. ಇದು ನಿಮ್ಮ ಪೇಪರ್ ಅಲ್ಲ, ಇದು ನಜಿಲನ್ ಪೇಪರ್ ಅಂತ ಕೆಳಗೆ ನೋಟ್ ಬರೆದಿರ್ತಾರೆ. ಹಾಗೆ ಇನ್ನು ಎರಡನೇ ಬಾರಿ ಶಿಕ್ಷಕರು ಏನನ್ನು ಘೋಷಣೆ ಮಾಡ್ತಾರೆ ಅಂದರೆ, ಇವರ ನಂತರ ಮತ್ತೊಬ್ಬ ವಿದ್ಯಾರ್ಥಿ ಒಳ್ಳೆಯ ರೀತಿಯಲ್ಲಿ ಉತ್ತರ ಪತ್ರಿಕೆಯನ್ನು ಬರೆದಿದ್ದಾನೆ. ಅವನು ಯಾರು ಎಂದರೆ ನಜಿಲನ್. ಇವನೂ ಸಹಿತ ಆ ಒಂದು ಪೇಪರನ್ನು ಶಿಕ್ಷಕರ ಎಡೆಗೆ ಹೋಗಿ ತನ್ನ ಕೈಯಲ್ಲಿ ತೆಗೆದುಕೊಂಡಾಗ ಏನನ್ನು ಕಂಡುಕೊಳ್ಳುತ್ತಾನೆ ಅಂದರೆ, ಇವನ ಒಂದು ಪೇಪರ್ಗಳಲ್ಲಿ ಯಾವ ರೀತಿಯಾಗಿ ಕೆಂಪು ಪೆನ್ನಿನಿಂದ ಗುಣಾಕಾರದ ರೂಪದಲ್ಲಿ ಹಾಕಿರ್ತಾರೆ ಮಕ್ಕಿರನ್ ಪೇಪರ್ದಲ್ಲಿ, ಅದೇ ರೀತಿಯಾಗಿ ಇವನ ಪೇಪರ್ದಲ್ಲಿಯೂ ಹಾಕಿರ್ತಾರೆ ಶಿಕ್ಷಕರು. ಮತ್ತು ಪ್ರತಿಯೊಂದು ಪ್ರಶ್ನೆಗೆ ಬಂಡೆಗಾಲಿಗಳನ್ನು ಹಾಕುವುದರ ಮುಖಾಂತರ ಈ ಒಂದು ಉತ್ತರ ಪತ್ರಿಕೆ ತಾವು ನಕಲು ಮಾಡುವುದರ ಮುಖಾಂತರ ಬರೆದಿದ್ದೀರಾ, ಈ ನಕಲು ಮಾಡಿದಂತಹ ಪೇಪರು ನಿಮ್ಮದಲ್ಲ, ಇದು ಮಕ್ಕಿರನ್ ಪೇಪರ್ ಆಗಿರುತ್ತೆ, ಮಕ್ಕಿರನ್ ಪೇಪರು ನಜಿಲನ್ ಪೇಪರ್ ಆಗಿರುತ್ತೆ. ಹೀಗಾಗಿರುವುದರಿಂದ ಆ ಒಂದು ವಿದ್ಯಾರ್ಥಿಗಳಲ್ಲಿ ಎರಡೂ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮುಖ ಸಂಜ್ಞೆಗಳ ಮುಖಾಂತರ ಆದಂತಹ ಅವಮಾನ, ಆದಂತಹ ಶಿಕ್ಷೆಯನ್ನು ಅನುಭವಿಸುತ್ತಾ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ಎದುರಿಗೆ ಅವಮಾನಕ್ಕೆ ಒಳಗಾಗ್ತಾರೆ. ಹಾಗೆ ಒಳಗಾಗುವುದರ ಮುಖಾಂತರ ಇವರಿಗೆ ಏನು ಆಗಿರುತ್ತೆ ಅಂದರೆ, ವಿಷಯವನ್ನು ಪ್ರಸ್ತುತೀಕರಿಸುವಾಗ ಗಣಿತ ಪೇಪರ್ದಲ್ಲಿರ್ತಕ್ಕಂತಹ ಉತ್ತರಗಳನ್ನು ಸರಿಯಾದ ರೀತಿಯಲ್ಲಿ ಬರೆಯಬೇಕಿತ್ತು. ಆದರೆ ಯಾವುದೇ ರೀತಿಯಾದಂತಹ ಮುಂಜಾಗ್ರತೆಯಿಂದ, ಮುನ್ನೆಚ್ಚರಿಕೆಯಿಂದ ಆ ಒಂದು ಪ್ರಶ್ನೆಗಳಿಗೆ ಓದುವ ಹವ್ಯಾಸ ಇವರಲ್ಲಿ ಇರಲಿಲ್ಲ. ಆದ ಕಾರಣ ಈ ರೀತಿಯಾದಂತಹ ಅಸಂಬದ್ಧವಾದ ಉತ್ತರಗಳನ್ನು ಇವರು ಬರೆದಿರುವುದರಿಂದ ಇವರನ್ನು ಹೀಯಾಳಿಸುವುದರ ಮುಖಾಂತರ, ಅವಮಾನಿಸುವುದರ ಮುಖಾಂತರ ಶಿಕ್ಷಕರು ಅವರನ್ನು ಎಲ್ಲರೆದುರಿಗೆ ಒಂದು ಶಿಕ್ಷೆಯನ್ನು, ಮಾನಸಿಕ ಶಿಕ್ಷೆಯನ್ನು ಕೊಡುವುದರ ಮುಖಾಂತರ ಅವರ ಅಭಿವೃದ್ಧಿ, ಅವರ ಬೆಳವಣಿಗೆ, ಪ್ರಗತಿಯನ್ನು ಸೂಚಿಸುತ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವಮಾನಕ್ಕೆ ಒಳಗಾದಂತಹ ಈ ಎರಡೂ ವಿದ್ಯಾರ್ಥಿಗಳು ತಮ್ಮ ಒಂದು ಭವಿಷ್ಯದ ಬರವಣಿಗೆಯಾಗಲಿ ಅಥವಾ ಉತ್ತರಗಳನ್ನು ನೀಡುವುದಾಗಲಿ ನಾವು ಒಳ್ಳೆಯ ರೀತಿಯಲ್ಲಿ ಓದಿಕೊಳ್ಳಬೇಕು ಮತ್ತು ಒಳ್ಳೆಯ ರೀತಿಯಾದಂತಹ ಎಲ್ಲ ಮಕ್ಕಳಂತೆ ಬರವಣಿಗೆ ಮಾಡಿಕೊಳ್ಳಬೇಕು ಅನ್ನುವ ಒಂದು ಮನೋಭಾವನೆ ಆ ಒಂದು ಕಥೆಯಲ್ಲಿ ಅವರಿಗೆ ಶಿಕ್ಷೆ ರೂಪದಲ್ಲಿ ಬೆಳವಣಿಗೆಯಾಗಲು, ಪ್ರಗತಿಯಾಗಲು ದಾರಿ ಮಾಡಿಕೊಡುತ್ತೆ. ಹೀಗೆ ಶಿಕ್ಷಕರು ಅವರ ಕಠಿಣ ಪರಿಶ್ರಮ ಮತ್ತು ಶ್ಲಾಘಿಸುವುದರ ಮುಖಾಂತರ ಅವರಿಗೆ ಒಂದು ಕಠಿಣ ಶಿಕ್ಷೆ ನೀಡ್ತಾರೆ. ಆ ಒಂದು ಮಕ್ಕಿರನ್ ಕ್ಲಾಸಿನ ಮುಂದೆ ಹೋಗಿ ಟೀಚರ್ನಿಂದ ಪೇಪರ್ ತೆಗೆದುಕೊಂಡಾಗ, ಹೀಗೆ ನಜಿಲನ್ ಮಕ್ಕಿರನ್ನ ಪೇಪರನ್ನು ಅಥವಾ ಉತ್ತರ ಪತ್ರಿಕೆಯನ್ನು ಪಡೆದುಕೊಂಡು ಅವನ ಸಹಾಯದಿಂದ ಉತ್ತರ ಪತ್ರಿಕೆಯನ್ನು ಬರೆದಾಗ ಅವನಿಗೆ ಆಗುವಂತಹ ಮಾನಸಿಕ ಯಾತನೆ ಅಂದರೆ, ಒಳ್ಳೆಯದಾದಂತಹ ಒಬ್ಬ ವಿದ್ಯಾರ್ಥಿಯನ್ನು ನಾನು ಋಣಾತ್ಮಕ ಪ್ರಗತಿಯಲ್ಲಿ ಉಪಯೋಗಿಸಿಕೊಂಡು
ಅವನ ಹೆಸರನ್ನು ಸಹಿತ ಹಾಳು ಮಾಡಿದ್ದೇನೆ. ಅವನ ಹೆಸರು ಒಳ್ಳೆಯ ಒಂದು ವಿದ್ಯಾರ್ಥಿಗಳ ಶ್ರೇಣಿಯಲ್ಲಿತ್ತು, ಆದರೆ ನಾನು ಅವನ ಸಹಾಯ ಪಡೆಯೋದ್ರ ಮುಖಾಂತರ ಅವನ ಹೆಸರನ್ನು ಸಹಿತ ಋಣಾತ್ಮಕ ಒಂದು ಶ್ರೇಣಿಯಲ್ಲಿ ತಂದಿದ್ದೇನೆ ಅಂತಕ್ಕಂತಹ ಯಾತನೆ ನಜಿಲನ್ಗೆ ಆಗ್ತಾ ಇರುತ್ತೆ. ಆ ಒಂದು ಯಾತನೆಗಳು ಮತ್ತು ಮಾನಸಿಕ ವೇದನೆಗಳು ಮಗುವಿನಲ್ಲಿ ಅಂದರೆ ನಜಿಲನ ಮಾನಸಿಕ ಅವಸ್ಥೆಯ ಮೇಲೆ ಪರಿಣಾಮ ಬೀರಿ ಇಂದಿನ ಇನ್ನು ಮುಂದೆ ಭವಿಷ್ಯದಲ್ಲಿ ಬರುವ ಎಲ್ಲ ಪರೀಕ್ಷೆಗಳಿಗೆ ಒಳ್ಳೆಯ ರೀತಿಯಾಗಿ ನಾನು ಓದಿಕೊಂಡು ಒಳ್ಳೆಯ ರೀತಿಯಾದಂತಹ ಉತ್ತರಗಳನ್ನು ಬರೆದು ಒಳ್ಳೆಯ ರೀತಿಯಾದಂತಹ ಅಂಕಗಳನ್ನು ಪಡೆದು ಎಲ್ಲರಲ್ಲಿಯೂ ಉತ್ತಮವಾದಂತಹ ಒಬ್ಬ ವಿದ್ಯಾರ್ಥಿ ಆಗಬೇಕು ಅನ್ನುವ ಒಂದು ಮನೋಭಾವನೆ ಬೆಳೆಯಲು ಪ್ರಾರಂಭಿಸುತ್ತೆ. ಆವಾಗ ಅವನ ಒಂದು ಬೆಳವಣಿಗೆಯಲ್ಲಿ ನೈತಿಕತೆ ಮತ್ತು ಮಾನಸಿಕತೆ ಮತ್ತು ಶೈಕ್ಷಣಿಕ ಬೆಳವಣಿಗೆಗಳನ್ನು ಕಾಣಲು ಪ್ರಾರಂಭಿಸುತ್ತೇವೆ. ಈ ಕಥೆಯ ಸಾರ ಅಂದರೆ ನೈತಿಕತೆಯಿಂದ ನಾವು ಅಭ್ಯಾಸ ಮಾಡುವುದರ ಮುಖಾಂತರ ಯಾರ ಸಹಾಯವಿಲ್ಲದಿದ್ದರೂ ಸಹಿತ ಯಾವುದೇ ಒಂದು ಋಣಾತ್ಮಕ ಚಟುವಟಿಕೆಗಳಿಗೆ ಒಳಗಾಗದೆ ಪ್ರಾಮಾಣಿಕವಾಗಿ ನಮ್ಮ ಒಂದು ಶೈಕ್ಷಣಿಕ ಪರೀಕ್ಷೆಯನ್ನು ಯಾವುದೇ ಶಾರ್ಟ್ಕಟ್ ಮೆಥಡ್ಗಳನ್ನು ಯೂಸ್ ಮಾಡಿಕೊಳ್ಳದೆ ಯಾವುದೇ ಋಣಾತ್ಮಕ ಮೋಸದ ಒಂದು ಚಟುವಟಿಕೆಗಳನ್ನು ಮಾಡದೆ ನಕಲುಗಳನ್ನು ಸಹಿತ ಮಾಡದೆ ನಾವು ನಮ್ಮ ಯಶಸ್ಸಿನ ಸಮರ್ಪಣೆಗಾಗಿ ನಾವು ನಮ್ಮ ದಿನನಿತ್ಯದ ಬರವಣಿಗೆಯನ್ನು ಗೃಹಪಾಠವನ್ನು ಚಟುವಟಿಕೆಗಳನ್ನು ಅಥವಾ ಅಸೈನ್ಮೆಂಟ್ಗಳನ್ನು ಸರಿಯಾದ ರೀತಿಯಲ್ಲಿ ನಾವೇ ನಮ್ಮ ಸ್ವತಃದ ಬುದ್ಧಿಯನ್ನು ಯೂಸ್ ಮಾಡಿಕೊಂಡು ಬರೆಯುತ್ತಾ ಬೆಳವಣಿಗೆಯನ್ನು ಸಾಧಿಸಿದಾಗ ನಾವು ನಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಂಡುಕೊಳ್ಳಲು ಈ ಒಂದು ಪಾಠ, ಈ ಒಂದು ಸಣ್ಣ ವಿಡಿಯೋ ಅದೃಷ್ಟ ಮತ್ತು ವಂಚನೆಯಿಂದ ದೂರವಿದ್ದು ಒಳ್ಳೆಯ ವಿದ್ಯಾರ್ಥಿಯ ಬೆಳವಣಿಗೆ ಮಾಡಲು ಮಾರ್ಗದರ್ಶಿಯಾಗಿ ಪರಿಣಮಿಸ್ತಾ ಇದೆ. ಆದ ಕಾರಣ ಈ ಒಂದು ನಿಟ್ಟಿನಲ್ಲಿ ನಾನು ನನ್ನ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಹೇಳುವುದಿಷ್ಟೇ, ಯಾವುದೇ ರೀತಿಯಾದಂತಹ ನಕಲುಗಳಿಗೆ ಅಥವಾ ಈ ಒಂದು ಮೊಬೈಲ್ ಗೇಮ್ಗಳಿಗೆ ಅಥವಾ ಯಾವುದೇ ಸಮಯ ವ್ಯಯವಾಗದ ರೀತಿಯಲ್ಲಿ ಉತ್ತಮ ಪರೀಕ್ಷೆಗಳ ಒಂದು ಕಾಲ ಈಗ ಬರ್ತಾ ಇರುವುದರಿಂದ ಉತ್ತಮವಾದ ಅಭ್ಯಾಸ ಮಾಡಿ ಉತ್ತಮವಾದ ಅರ್ಥ ಮಾಡಿಕೊಂಡು ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಲು ತಮ್ಮ ತಂದೆ ತಾಯಿ ಮತ್ತು ಗುರು ಹಿರಿಯರ ಮತ್ತು ಶಿಕ್ಷಕರ ಸಹಾಯ ಪಡೆದುಕೊಂಡು ಎಲ್ಲರಿಗೂ ಒಳ್ಳೆಯ ಹೆಸರನ್ನು ತಂದು ಕೊಡುವಲ್ಲಿ ಒಂದು ಮಹತ್ವದ ಪಾತ್ರ ವಹಿಸಿರಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋದ ಪಠ್ಯಾಂಶ ಯಾರಿಗಾದರೂ ಸಹಾಯವಾದರೆ ನನ್ನ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮರೆಯದಿರಿ. ಯಾಕೆಂದರೆ ಈ ಒಂದು ಪ್ರಸ್ತುತೀಕರಣ ನಿಮಗಾಗಿ ಮಾತ್ರ ನಾ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.